ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನಾವು ವಿಧಾನಸಭಾ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಮಾರನೇ ದಿನ ನಾಳೆ ಬಾ ಅಂತ 3 ದಿನ ಆಲಿಸಿದ್ರು. ಯಾಕೆ? ಧೈರ್ಯ ಇದ್ದಿದ್ರೆ ಅವತ್ತೇ ಉತ್ತರ ಕೊಡಬೇಕಾಯ್ತು. ನೀವು ನಿಮ್ಗೆ ಧೈರ್ಯ ಇಲ್ದಿರ ಉತ್ತರ ಕೊಡೋಕ್ಕೂ ನಾಳೆ ಬಾ ಅಂತ ಹೇಳಿದ್ರಿ. ಇದು ನಮಗೆಲ್ಲ ಮೋಸ ಮಾಡ್ತಾ ಇರೋದು, ವಿರೋಧ ಪಕ್ಷಕ್ಕಲ್ಲ, ಇಡೀ ರಾಜ್ಯದ ಯಾರು ಪ್ರತಿ ತಿಂಗಳು ಹಣ ಬರ್ತೈತೆ, ಆ ಹಣದಿಂದ ನಮ್ಮ ಜೀವನ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರು, ಆ 1,26,00,000 ಜನಕ್ಕೆ ದ್ರೋಹ ಬಗ್ದಿದ್ದೀರ. ಇದು ದೊಡ್ಡ ಕರ್ಮಕಾಂಡ, ಇದು ದೊಡ್ಡ ಸ್ಕ್ಯಾಂಡಲ್. ಇವತ್ತಿವರೆಗೂ ಕೂಡ ಫೆಬ್ರವರಿ ಮಾರ್ಚ್ದು ಏನಾಯಿತು ಅಂತ ಇದುವರೆಗೂ ಮಂತ್ರಿ ಬಾಯಿ ಬಿಟ್ಟೇ ಇಲ್ಲ. ಆ ಸುದ್ದಿಗೆ ಹೋಗಲ್ಲ, ಬೆಂಗಳೂರು ಬರೋದೇ ಬಿಟ್ಬಿಟ್ಟವ್ರು. ಈಗ ಫೆಬ್ರವರಿ ಮಾರ್ಚ್ದು ಏನಾಯಿತು, ಬಡ್ಜೆಟಲ್ಲಿ ಅದು ಹಣ ಇದ್ದಿದ್ರೆ ಯಾಕೆ ಕೊಟ್ಟಿಲ್ಲ, ಇಷ್ಟೇ ನಮ್ಮ ಪ್ರಶ್ನೆ. ಇದು ನಮ್ಮ ಪ್ರಶ್ನೆ. ಈ ಮೋಸವನ್ನು ನೀವು ಮಾಡಿದ್ದೀರಾ ರಾಜ್ಯದ ಜನತೆಗೆ. ಇದರ ವಿರುದ್ಧನೂ BJP ಹೋರಾಟವನ್ನು ಮಾಡುತ್ತೆ. ಎಲ್ಲಿವರೆಗೂ ಅವ್ರಿಗೆ ಅವರ ಖಾತೆಗಳಿಗೆ ಹಣ ಹಾಕಲ್ಲೋ ಅಲ್ಲಿವರೆಗೂ ನಮ್ಮ ನಿರಂತರ ಹೋರಾಟವನ್ನು, ಈ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ನಮ್ಮ ಹೋರಾಟವನ್ನು ನಾವು ಮಾಡ್ತೀರಿ. ನಾವು ಅಥೆಂಟಿಕ್ಕಾಗಿ ದಾಖಲೆಗಳನ್ನು ತೆಗೆದುಕೊಂಡಿದ್ದೀರಿ. ಗದಗ ಜಿಲ್ಲೆ ತೊಗೊಂಡಿದ್ದೀರಿ, ಹಾವೇರಿ ತೊಗೊಂಡಿದ್ದೀರಿ, ಸುಮಾರು 8 ಜಿಲ್ಲೆದು ತೊಗೊಂಡಿದ್ದೀರಿ. ಆ 8 ಜಿಲ್ಲೆಗಳಲ್ಲೂ ಕೂಡ ಹಣ ಕೊಟ್ಟಿಲ್ಲದೆ ಇರೋದಕ್ಕೆ ಮಾಹಿತಿ, ಅದು ಅಫಿಷಿಯಲಾಗಿ ತೊಗೊಂಡಿದ್ದೀರಿ ನಾವು. ಆಮೇಲೆ ಎಲ್ಲ ಕಡೆ ಧಮಕಿ ಹಾಕ್ಬಿಟ್ರು. ಇನ್ನು ಉಳಿದ ಜಿಲ್ಲೆಗೆ ಅಪ್ಲೈ ಮಾಡಿದ್ರಿ, ಅಲ್ಲಿ ಮಂತ್ರಿಗಳ ಆಫೀಸಿಂದ ಧಮಕಿ ಹಾಕಿ BJP ಅವರಿಗೆ ಯಾವುದೇ ದಾಖಲೆಗಳನ್ನು ಕೊಡಬೇಡಿ ಅಂತ, ಆ ಧಮಕಿ ಬೇರೆ. ಇಷ್ಟಾದರೂ ಕೂಡ ವಿರೋಧ ಪಕ್ಷ ಬೆಳಗಾವಿ ಅಧಿವೇಶನದಲ್ಲಿ ಆ ಬಡವರಿಗೆ ಏನು ಸೇರಬೇಕಾಯಿತು 5,000 ರೂಪಾಯಿ, 5,000 ಕೋಟಿ ಹಣವನ್ನು ಕೊಡಿಸೋವಂಥದ್ರಲ್ಲಿ ನಾವು ಹೋರಾಟವನ್ನು ಮಾಡಿದ್ದೀರಿ. ಅದು ತಲುಪೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಇನ್ನು ಕಾನೂನು ಸುವ್ಯವಸ್ಥೆ ಬಗ್ಗೆ ನಾನು ಮಾತಾಡಿದ್ದೆ. ನಾನು ಕೇಳಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಅದರ ಬಗ್ಗೆ ನಾನು ಕೇಳಿದ್ದೆ. ಕೇಸ್ಗಳು, ಸೈಬರ್ ಕ್ರೈಮು, ಮತ್ತು ಜೈಲುಗಳು 5 ಸ್ಟಾರ್ ಹೋಟ್ಲಾಗಿರೋವಂಥದ್ದು, ರೆಸಾರ್ಟ್ಗಳಾಗಿರೋವಂಥದ್ದು, ಡ್ರಗ್ಸ್ ಹಾವಳಿ, ಈ ಥರದ ಬಗ್ಗೆ ನಾನು ಪ್ರಶ್ನೆಗಳನ್ನು ಕೇಳಿದ್ದೆ ಸನ್ಮಾನ್ಯ ಗೃಹ ಸಚಿವರಿಗೆ. ಅವರು ನನಗೆ ಉತ್ತರ ಕೊಟ್ಟಿದ್ದಾರೆ. ರಾಷ್ಟ್ರದೆಲ್ಲೆಡೆ ರಾಜಾರೋಷವಾಗಿ ಡ್ರಗ್ಸ್ ಮಾರಾಟ ಆಗುತ್ತೆ, ಅಲ್ಲಿಂದ ಶುರು ಮಾಡ್ಕೊಂಡವರು. ಶುರು ಮಾಡಿರೋದೇ ರಾಷ್ಟ್ರದಿಂದ ಅವರು. ನಾನು ಕೇಳಿದ್ದು ರಾಜ್ಯದಲ್ಲಿ, ನಾನು ರಾಷ್ಟ್ರದ ಸುದ್ದಿಗೆ ಹೋಗಿಲ್ಲ. ರಾಜ್ಯದಲ್ಲಿ ಏನೇನು ಹಾವಳಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ರೆ ಅವರು ರಾಷ್ಟ್ರದಲ್ಲಲ್ಲ ಅಂತ ರಿಪೋರ್ಟ್ ಕೊಟ್ಟವ್ರು ನಮಗೆ. ಗೃಹ ಸಚಿವರು ಅದ್ರ ಕಾಪಿನೂ ಕೊಡ್ತೀನಿ, ಇಲ್ಲಿದೆ ನಮಗೆ, ನನಗೆ ಇದು ಮಾಡಿದೆ. ಈ ಪ್ರಕರಣಗಳು ಅಷ್ಟೇ, ನನ್ನ ಹತ್ರ ಮಾಹಿತಿ ಇದೆ ಇದರದು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಪೋಕ್ಸೋ ಪ್ರಕರಣ, ಅತ್ಯಾಚಾರ ಇವೆಲ್ಲ ಜಾಸ್ತಿ ಆಗಿದೆ. ಹಲ್ಲೆ ಪ್ರಕರಣಗಳು, ಕಳ್ತನ ಇವೆಲ್ಲನೂ ಕೂಡ ಜಾಸ್ತಿ ಆಗ್ತಾ ಹೋಗಿದೆ. ಅವ್ರು ಕೊಟ್ಟಿರೋ ದಾಖಲೆನೇ ನಾನು ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.